ಖುಷಿ ಆಯಿತು. ಮತ್ತು ಪೊಲೀಸಿಂದ ರಕ್ಷಣೆ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು. ನನಗೆ ತುಂಬ ಅನ್ಯಾಯ ಆಗಿದೆ, ತುಂಬ ಮಕ್ಕಳಿಂದ ಅನ್ಯಾಯ ಆಗಿದೆ. ಕುಂದಾಪುರ ಚೈತ್ರದ ತುಂಬ ಅನ್ಯಾಯ ಒಳಗಾಗಿದೆ. ನನಗೆ AC ಕೋರ್ಟಿಗೆ ಹೋಗಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅದು ಆ AC ಕೋರ್ಟ್ ನನ್ನ ಕಡೆ ತೀರ್ಪು ಆಗಿದೆ. ಆದ್ದರಿಂದ ನಾನು ಅಷ್ಟು ಸಂತೋಷ ಪಡ್ತೇನೆ. ಇನ್ನು ಮುಂದೆ ನನಗೆ ಯಾವುದೇ ತೊಂದರೆ ಆಗದಿದ್ದಂಗೆ ಮಕ್ಕಳಿಂದಾಗಲಿ ಅಥವಾ ಬೇರೆ ಯಾರಿಂದಲೂ ನನ್ನ ಆಸ್ತಿಗಾಗಲಿ ಅಥವಾ ನನ್ನ ಮನೆ ಬಗ್ಗೆ ನನ್ನ ಹೆಂಡತಿಯಿಂದ ತೊಂದರೆ ಉಂಟು. ಅವಳಿಂದ ನನಗೆ ಭಾಳ ತೊಂದರೆ ಆಗ್ತದೆ. ಮನೆಯಲ್ಲಿ ಸರಿಯಾಗಿ ಅಡುಗೆ ಮಾಡ್ತಾಯಿಲ್ಲ, ಸರಿಯಾಗಿ ಕಾಫಿ ತಿಂಡಿ ಸರಿಯಾಗಿ ಕೊಡ್ತಾಯಿಲ್ಲ, ನೀವು ಕೆಲಸಕ್ಕೆ ಹೋಗಬೇಕು ಅನ್ನೋದು ನನಗೆ ಭಾಳ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ. ಅವರಿಂದ ನನಗೆ ರಕ್ಷಣೆ ಬೇಕು. ಏನೆಲ್ಲ ತೊಂದರೆ ಆಗ್ತಾಯಿತ್ತು ನಿಮಗೆ ಮಗಳಿಂದ ಅವಳಿಗೆ ನನ್ನ ಮೇಲೆ ಇಲ್ಲ ಕುಡುಕ, ಮೊದಲಿಂದಲೂ ನಮ್ಮನ್ನು ಸಗಲಿಲ್ಲ, ಸಲಹೆ ಮಾಡಲಿಲ್ಲ, ವಿದ್ಯಾಭ್ಯಾಸ ಕೊಡಲಿಲ್ಲ. ಇವಳು ವಿದ್ಯಾಭ್ಯಾಸ ಮಾಡುವಾಗಲೇ ಇವಳು ಸ್ವಲ್ಪ ಹೋಗ್ಲಿ ಕೆಲಸ ಮಾಡ್ತಿದ್ಲು. ಕಾಲೇಜಲ್ಲೆಲ್ಲ ದಿವಾರ ಆಗಿದ್ದಳು. ಫಸ್ಟ್ PUC ಕಾಲೇಜ್ನ ದಿವಾರಾಗಿ ಕಡೆಗೆ ತಕ್ಕಟ್ಟೆ ಶಾಲೆ ನನ್ನ ಕರ್ಕೊಂಡೋಗಿ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ನಂಗೆ ಅಲ್ಲಿ ಬಂದು ಸೇರಿಸಿ ಅಂತ ಕರ್ಕೊಂಡು ಹೋಗಿದ್ಲು. ನಾನು ಹೋಗಿ ಸೇರಿಸಿ ಬಂದೆ. ಕಡೆ ಅವಳ ಇಚ್ಛೆ ಅಂತಲೇ ಹೋಗೋದು. ನಾವೇನೋ ಹೇಳಿದ್ರು ನಮ್ಮ ಗಮನ ಬರೋದಿಲ್ಲ. ಅವಳು ನಮ್ಮ ಬುದ್ಧಿವಾದ ಹೇಳಿದ್ರೆ ಕೇಳೋದಿಲ್ಲ. ಈಗ ಕಡೆ ತಾಯಿ ಸಪೋರ್ಟ್ ಜಾಸ್ತಿ. ತಾಯಿಗೂ ಹೇಳಿದೆ ನಾನು ಹೆಂಡತಿ ಅರ್ಧ ದಾರಿ ಹೋಗ್ತಾ ಇದ್ದಾಳೆ, ಅದನ್ನು ಸರಿಪಡಿಸು, ಮುಂದೆ ಭಾಳ ಕಷ್ಟ ಆಗ್ತದೆ. ಕೆಲವು ಮತ್ತು ಸುಬ್ರಹ್ಮಣ್ಯ ಕೇಸೆಲ್ಲ ಹಾಗೆ ಮಾಡಿರೋದು. ಇದ್ದು ಹುಡುಗರ ಹತ್ರ ಜಗಳ ಮಾಡ್ಕೊಂಡು ಅಲ್ಲಿ ಹೆಂಡಕ್ಕೆ ಆಸ್ಪತ್ರೆ ಅಡ್ಮಿಂಟ್ ಆಗಿ ತುಂಬ ಸಮಸ್ಯೆ ಮಾಡ್ಕೊಂಡ್ಯಾಳು. ಅದು ನನ್ನ ಬುದ್ಧಿವಾದ ಹೇಳಿದೆ. ನನ್ನ ಬುದ್ಧಿವಾದ ಯಾವುದೂ ಅವ್ರು ತಗೊಳ್ಳೋದಿಲ್ಲ. ಹಣದ್ದು ಮತ್ತು ಅವಳು ಗೋವಿಂದ ಪೂಜಾರಿ ಹಣದ ವ್ಯವಹಾರದಲ್ಲಿ ಅದು ಬಂದಿತ್ತಲ್ಲ, ಮಾಧ್ಯಮದ ಮೂಲಕ ಬಂದಿತ್ತು. ನಾನೇನು ಹೇಳಬೇಕಾಗಿಲ್ಲ. ಇವಳು ಅದನ್ನು ಪಡ್ಕೊಂಡಿದ್ದ ಅನ್ನೋಕ್ಕೆ ಅವಳಿಗೆ ಅದು 1,08,00,000 ಶುರು ಆಗಿದೆ ಅಲ್ಲ. ಮತ್ತು ಅವಳು 2 ಕೇಸ್ ಚಿನ್ನ ಬಗ್ಗೆ ಎಲ್ಲ ಶುರು ಆಗಿದೆ. ಅದೀಗ ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು. ನನಗೆ ಅವಳಿಂದ ಸುಮಾರು ಒಂದು 3-4 ವರ್ಷದಿಂದ ಸುಮಾರು ವರ್ಷದಿಂದ ಆಗ್ತಾಯಿತ್ತು. ನಾನು ಅದನ್ನು ಗಮನಿಸ್ತೇನೆ. ಯಾಕಂದರೆ ಮಕ್ಕಳಲ್ಲ, ಅವ್ರಿಗೆ ಸ್ವಲ್ಪ ಅನುಭವ ಕಮ್ಮಿ ಅಲ್ಲ. ಏನಾದ್ರು ತಪ್ಪು ಮಾಡಿದ್ರೆ ನಾವು ಸಹಿಸ್ಕೊಂಡು ಹೋಗ್ತಿತ್ತು. ನಮಗೊಂದು ಅವಳ ಬಗ್ಗೆ ಒಂದು ಹೆಮ್ಮೆ ಇದ್ದಿತ್ತು. ಅಂದರೆ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಬಂದಿದ್ದಾಳೆ, ನಮಗೊಂದು ಸಂತೋಷ ಇದ್ದಿತ್ತು. ಈಗ ನೋಡೋ ನನ್ನ ವಿರುದ್ಧ ಅವಳು ಬೇರೆದಾರ ಹೇಳಿಸೋದು ಮಾಡಲಿ. ನಾನು ಕುಡಿ ಜಾಗದ ಗಲಾಟೆ, ನನಗೆ ಪಾಲು ಉಂಟು, ಹಿರಿಯರ ಆಸ್ತಿ, ನಮಗೂ ಹಕ್ಕು ಉಂಟು, ಸಮಾನ ಹಕ್ಕು ಉಂಟು. ಅದು ನಮ್ಮನ್ನು ನೋಡ್ಕೊಳ್ಳೋದೇ ಸಮಾನ ಹಕ್ಕು ಬರೋದು ಹೇಗೆ? ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರಲ್ವ ಅವ್ರ ಆಸ್ತಿಗೂ. ಅವ್ರು ಒಬ್ಬಳೇ ಆಗಲ್ಲ ಪಾಲ್ದಾರ. ನಮ್ಮ ದೊಡ್ಡ ಮಗಳಿದ್ಲು, ಗಾಯಸಿದ್ಲು, ಕಿವಿಗಳಿದ್ಲು. 3 ಜನರಿಗೂ ಪಾಲು ಉಂಟಲ್ಲ. 3 ಜನರು ಸರಿ ಸಮಾನವಾಗಿ ನಮ್ಮನ್ನು ನೋಡ್ಕೊಳ್ಬೇಕಲ್ಲ ಅವರು. ಅವು ಹೊರಗೆ ಹಾಕಲಿಲ್ಲ. ನಾನು ಹೊರಗಾಗಿ ಹೋಗೋಕ್ಕಾಗೋದಿಲ್ಲ ಅವರಿಗೆ. ನನ್ನ ಹೊರಗೆ ಹಾಕೋರು. ನಾನು ಅವರಿಗೆ ಜನ್ಮ ಕೊಟ್ಟಿದ್ದೇನೆ. ನನ್ನ ಹೊರಗೆ ಹಾಕೋ ಶಕ್ತಿ ಅವರಿಗಿಲ್ಲ. ಆದರೆ ನಮಗೀಗ ರಕ್ತ ಬಲ ಕಮ್ಮಿ ಆಗಿದೆ. ನಮ್ಗೆ ಸ್ವಲ್ಪ ಹೆದರ್ಸ್ತಾರೆ. ಈ ತಾಯಿ ಮಗಳು ಇಬ್ಬರು ಸೇರ್ಕೊಂಡ್ರೆ ನಮ್ಗೆ ಹೆದರ್. ಮದುವೆ ಆಗಿ ಅವರು ಸರಿ ಇಚ್ಛೆಯಿಂದ ನಾನು ಮದುವೆ ಮಾಡ್ತೇನೆ ಮಗ, ನನ್ನ ಕೈಲಾದ ಶಕ್ತಿಯಿಂದ ನಾನು ಎಷ್ಟು ಉಂಟು ಅದು ನಾನು ಬರೋದಂದ್ರೆ ಮದುವೆ ಮಾಡಿ ಕೊಡ್ತೇನೆ. ನಾನು ಮಾತು ಕೇಳಿದ್ರೆ ಇವ್ರು ಬೇರೆ ಯಾರು ಹುಡುಗನ ನೋಡಿ ಇವ್ರು ಮದುವೆ ಆಗಿದ್ದಾಳೆ. ಅದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ. ನನ್ನ ಮೇಲೆ ಅಲ್ಲಿ ಸಲದ ಮಾತನಾಡೋದು ಅವನು ಹಾಗೆ, ಶ್ರೀಕಾಂತ ಹಾಗೆ, ಅವ್ರಿಗೆ ತಲೆ ಸರಿಲ್ಲ ಅಂತ ಹೇಳ್ತಾರೆ. ನಮಗೆ ಹೇಳೋ ಮಾತು ಬೇಜಾರಲ್ಲ. ನಮಗೊಂದು ಸ್ವಲ್ಪ ಹಿರಿಯರಿಗೆ ಅವನು ಹೇಳುವ ಮಾತಲ್ಲ. ಈಗ ಒಂದು ತೀರ್ಪು ಬಂತು. ಅದು ನನಗೆ ಒಂದು AC ನ್ಯಾಯಾಲಯದಿಂದ ನನಗೆ ಸಂಪೂರ್ಣ ನನ್ನ ಪರವಾಗಿ ತೀರ್ಪು ಆಗಿದೆ. ಅದು ನಾನು AC ಸಹ ಹಾಗೆ ನಮ್ಮ ಎಲ್ಲ ಇಲಾಖೆಯವರಿಗೂ, ಪೊಲೀಸ್ ಇಲಾಖೆಯವರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ನನಗೆ ಇನ್ನೂ ಮುಂದೆ ನನಗೆ ಸಂಪೂರ್ಣ ಸರ್ಕಾರ ನನಗೆ ಸಹಕಾರ ಕೊಡಬೇಕು. ನನಗೆ ನೆಮ್ಮದಿ ಜೀವನ ನಡೆಸ್ಕೊಂಡು ಹೋಗೋಕ್ಕೆ. ನನಗೆ ಮತ್ತೆ ಅವಳಿಂದ ನನಗೆ ಹಣದ ಸಹಾಯ ಆಗಬೇಕು. ಇದೇ ಅಲ್ಲ, ಅವಳಿಂದ ನನ್ನ ಜೀವನಕ್ಕೆ ನನಗೆ ಬಂದಿರೋ ಬಾಡಿಗೆ ನನಗೆ ಸಾಕಾಗೋದಿಲ್ಲ. ಯಾಕಂದರೆ ಅದರಲ್ಲಿ ಕರೆಂಟ್ ಬಿಲ್ಲು, ಮನೆ ಟ್ಯಾಕ್ಸ್ ಎಲ್ಲ ಉಂಟು. ಮತ್ತು ಅವಳು ಯೋಧರಿಗೆ 5 ಲಕ್ಷ ಕೊಡಲಿ ಅಲ್ಲಿ ಬಂತು. ಈ ಹಿಂದೆ ಯೋಧರಿಗೆ 5 ಲಕ್ಷ ಕೊಟ್ಟರು. 5 ಲಕ್ಷ ಕೊಡೋದಕ್ಕೆ ನಾನು ಸಂತೋಷವೇ. ಅದು ಸ್ವಂತ ದುಡ್ಡು ನಾನು ಕೊಡಬೇಕು. ಇವಳು ಹೆಗ್ಗಳಿಕೆಗೋಸ್ಕರ ಅದನ್ನು ಕೊಡೋದಲ್ಲ. ಮತ್ತು ಪುನಃ ಬಿಗ್ ಬಾಸ್ ಹೋಗಿ ಏನು ಹೋಗಿ ಅಲ್ಲಿ ಏನು ಸಾಧನೆ ಮಾಡ್ಕೊಂಡು ಅದು ಖುಷಿ ಅಂದರೆ ಅವ್ರು ಒಳ್ಳೆ ರೀತಿಯ ಹೋದರೆ ಖುಷಿ ಉಂಟು. ನಮ್ಮನ್ನು ನೋಡ್ಕೊಂಡು ನಮ್ಮ ಅಭಿಪ್ರಾಯ ಪಡ್ಕೊಂಡು ಹೋದರೆ ಖುಷಿ ಉಂಟು. ನಮ್ಮನ್ನು ತಿರಸ್ಕಾರ ಮಾಡಿ ಇವ್ರು ಹೋಗಿ ಏನು ಪ್ರಯೋಜನ? ಯಾವ ದೇವಸ್ಥಾನಕ್ಕೆ ಹೋಗಿ ಏನು ಪ್ರಯೋಜನ? ನಮ್ಮ ತಂದೆಯು ಹಾಗೆ. ನಾವೆಲ್ಲ ತಂದೆ ಹೆಸರು ಇವತ್ತು ಉಳಿಸ್ತಾ ಉಂಟು. ನಮ್ಗವ್ರು ಸಣ್ಣ ಪ್ರಾಯದಲ್ಲಿ ಬಿಟ್ಟು ಹೋಗಿದ್ದಾರೆ. ನಮ್ಮ ತಂದೆ ಇವತ್ತೇನೆ ಅಲ್ಲ, ನಾನು 12 ವರ್ಷ ಹುಡುಗನಾಗಿರೋ ನಮ್ಮ ತಂದೆ ತಾಯಿ ಇಬ್ಬರು ಹೋಗಿದ್ರು. ಆವಾಗ ನನಗೂ ನಾನು 10 ದಿವಸ ನನಗೆ ಬರಲಿಲ್ಲ.
ನಾನೆಲ್ಲ ಹೋಟ್ಲಲ್ಲಿ ಗ್ಲಾಸ್ ತೊಳ್ಕೊಂಡು ಹೀಗೆ ನನ್ನ ಸ್ವಂತ ಪ್ರತಿಭೆಯಿಂದ ನಾನು ಬಂದವ. ಇನ್ನೊಬ್ಬರ ಆಶ್ರಯದಿಂದ ನಾನು ಬೆಳೆದವನ್ನೆಲ್ಲ. ನಿಮ್ಮ ಹೆಸರು ಹೇಗೆ? ಇಡೀ ಬಾಲಕೃಷ್ಣ. ಬಾಲಕೃಷ್ಣ. ಹಾಂ.